ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರೇವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನೇಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು ಹುಟ್ಟುಹಬ್ಬ ಹಾಗೂ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿಕೊಳ್ಳುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಸ್ನೇಹಿತರೆ, ಮೊದಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ ತಾರೀಕು 12 ಜೂನ್ 2024 ಬುಧವಾರ. ಈ ದಿನ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲಪಕ್ಷ. ಈ ದಿನ ಷಷ್ಠಿ ತಿಥಿ ಹಾಗೂ ಬುಧವಾರ, ಮಘ ನಕ್ಷತ್ರ, ಹರ್ಷಣ ಯೋಗ, ತೈತಿಲಕರಣ. ಇನ್ನು ಈ ದಿನದ ಸೂರ್ಯ ಉದಯ ಬೆಳಗ್ಗೆ 5 ಗಂಟೆ 53 ನಿಮಿಷಕ್ಕೆ, ಸೂರ್ಯ ಅಸ್ತ ಸಂಜೆ 6 ಗಂಟೆ 46 ನಿಮಿಷಕ್ಕೆ. ಇನ್ನು ಈ ದಿನದ ರಾಹುಕಾಲ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆ 30 ನಿಮಿಷದವರೆಗೆ ರಾಹುಕಾಲವಿರತಕ್ಕಂಥ ಸಮಯ. ಇನ್ನು ಈ ದಿನದ ದಿನವಿಶೇಷ ಶ್ರೀ ಸ್ಕಂದ ಪೂಜೆ. ಇನ್ನು ಸ್ನೇಹಿತರೆ, ಯಾರೆಲ್ಲ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಭಗವಂತ ಆರೋಗ್ಯ, ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರ ಒಂದು ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ಎಲ್ಲರಿಗೂ ಬಂದಂಥ ವಿಪತ್ತುಗಳು ದೂರವಾಗಲಿ, ಸರ್ವ ಅಭೀಷ್ಟಗಳು ಸಿದ್ಧಿಯಾಗಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ನಮ್ಮ ದೇವಾಲಯದಲ್ಲಿ ಪ್ರಶ್ನಾಚಿಂತನೆ, ಜಾತಕ ವಿಮರ್ಶೆ ಹಾಗೂ ಎಲ್ಲ ಪೂಜಾ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾಗುವುದು. ನಮ್ಮನ್ನು ಸಂಪರ್ಕಿಸಬಹುದು. ಎಲ್ಲರೂ ಸ್ನೇಹಿತರೆ, ನಮ್ಮ ವಿಡಿಯೋವನ್ನು ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ. ಎಲ್ಲರಿಗೂ ಭಗವಂತ ಆರೋಗ್ಯ, ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ. ಇನ್ನು ಈ ದಿನದ ಬುಧವಾರದ 12 ರಾಶಿಗಳ ದಿನದ ಒಂದು ಫಲವನ್ನು ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಈ ದಿನ ಸ್ಥಿರ ಆಸ್ತಿಯ ವಿಚಾರದಲ್ಲಿ ಶುಭವಾರ್ತೆಗಳನ್ನು ಕೇಳಲಿದ್ದೀರಿ. ಹೆಣ್ಣು ಮಕ್ಕಳ ಅಲಂಕಾರಿಕ ವಸ್ತುಗಳಿಗಾಗಿ ಹೆಚ್ಚಿನ ಧನವ್ಯಯ ಮಾಡತಕ್ಕಂಥ ದಿನ. ಕೃಷಿ ಚಟುವಟಿಕೆಯಲ್ಲಿ ಮಂದಗತಿಯಿಂದ ಸಾಗಲಿದೆ. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂತಹ ಉದ್ಯೋಗ ಕ್ಷೇತ್ರದಲ್ಲಿ ದೇವರ ಅನುಗ್ರಹದಿಂದ ಒಳ್ಳೆ ರೀತಿಯಾದಂಥ ಒಂದು ಯೋಗ ಫಲಗಳನ್ನು ಪಡೆಯಲಿದ್ದೀರಿ. ಸ್ಥಾನಮಾನಗಳು ದೊರಕುವಂಥ ದಿನ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದಾಗಿ ಒಳ್ಳೆಯ ಲಾಭಗಳು ಉಂಟಾಗಲಿದೆ. ಮನಸ್ಸಿಗೆ ಪ್ರಶಾಂತತೆ ದೊರೆಯಲಿದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮೇಷರಾಶಿಯವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಲಿದೆ. ಹಾಗೂ ಈ ದಿನ ನಿಮ್ಮ ಆರೋಗ್ಯದ ವಿಚಾರದಲ್ಲೂ ತುಂಬ ಎಚ್ಚರಿಕೆ ಅವಶ್ಯಕ. ಸಣ್ಣ ಪುಟ್ಟ ಅನಾರೋಗ್ಯವಿದ್ದಲ್ಲೂ ನಿರ್ಲಕ್ಷ್ಯ ಮಾಡದೆ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ವಿದ್ಯೆಗೆ ಸಂಬಂಧಪಟ್ಟಂತೆ ದೊಡ್ಡ ರೀತಿಯಾದಂಥ ಒಂದು ಸಾಧನೆಯನ್ನು ಮಾಡಲಿದ್ದೀರಿ ಮತ್ತು ಸಮಾಜದಲ್ಲಿ ನಿಮಗೆ ಗೌರವಗಳು ಪ್ರಾಪ್ತಿಯಾಗಲಿದೆ. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತು ದೊಡ್ಡ ಮಟ್ಟಿನ ಲಾಭವನ್ನು ತಂದುಕೊಡದೇ ಇರಬಹುದು. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದಾಗಿ ಹೆಚ್ಚಿನ ಹಣಕಾಸಿನ ಲಾಭ ಉಂಟಾಗಲಿದೆ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ದೂರದ ಊರಿನ ಪ್ರಯಾಣ ಮಾಡುವಂಥ ಒಂದು ಯೋಗ ನಿಮ್ಮ ಪಾಲಿಗೆ ದಿನ ಪ್ರಾಪ್ತಿಯಾಗಲಿದೆ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ಐಕ್ಯಮತ್ಯದಿಂದ ಇರತಕ್ಕಂಥ ದಿನ. ಇನ್ನು ಮೇಷರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಕೆಂಪು ಬಣ್ಣ. ಇನ್ನು ಮೇಷರಾಶಿಯವರ ದಿನದ ಶುಭ ದಿಕ್ಕು
ವಾಯವ್ಯ ದಿಕ್ಕು. ಮನಸ್ಸಿನ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಗಣಪತಿಯ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ವೈದ್ಯ ವೃತ್ತಿಯವರಿಗೆ ಹೆಚ್ಚಿನ ಒತ್ತಡ ಉಂಟಾಗತಕ್ಕಂಥ ದಿನ. ನಿರೀಕ್ಷಿತ ಕೆಲಸಗಳಲ್ಲಿ ಉತ್ತಮ ಫಲಿತಾಂಶಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಯಂತ್ರಗಳ ಕೆಲಸ ಮಾಡ್ತಕ್ಕಂಥವರಿಗೆ ಹಾಗೂ ಯಂತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವರು ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ಒಳ್ಳೆ ರೀತಿಯಿಂದ ಉದ್ಯೋಗ ನಡೆಸಿಕೊಂಡು ಹೋಗತಕ್ಕಂಥ ದಿನ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ವ್ಯವಹಾರದಲ್ಲಿ ದಿನ ದೊಡ್ಡ ಮಟ್ಟಿನ ನಷ್ಟ ಉಂಟಾಗಬಹುದು. ಎಚ್ಚರಿಕೆಯಿಂದ ಇರಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರ ಆರೋಗ್ಯದಲ್ಲಿ ಏರಿಳಿತಗಳಾಗಲಿದೆ. ನಿರ್ಲಕ್ಷ್ಯ ಮಾಡದೆ ಒಳ್ಳೆಯ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ಹಾಗೆ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಷಭ ರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ, ಅನ್ಯೋನ್ಯತೆಯಿಂದ ಕೂಡಿರಲಿದೆ. ಇನ್ನು ವೃಷಭ ರಾಶಿಯವರ ಈ ದಿನದ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ನಿಮ್ಮ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ. ವಿದ್ಯೆಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡಲಿದ್ದೀರಿ. ಮನಸ್ಸಿನ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರು ಒಳ್ಳೆಯ ಯೋಗ ಫಲಗಳನ್ನು ಹೊಂದಲಿದ್ದೀರಿ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಹೆಚ್ಚಿನ ಲಾಭಗಳು ಬರಲಿದೆ. ಮನಸ್ಸಿನ ಇಷ್ಟಾರ್ಥಗಳು ಕೃಷಿಯಿಂದಾಗಿ ನೆರವೇರತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ದಿನ ಹೂಡಿಕೆ ಮಾಡಿದಂಥ ಹಣಕಾಸು ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಮನಸ್ಸಿನ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ದೂರದ ಊರಿನ ಒಂದು ಪ್ರಯಾಣ ಮಾಡುವಂಥ ಯೋಗವನ್ನು ಇದನ್ನು ನೀವು ವೃಷಭ ರಾಶಿಯವರು ಹೊಂದಲಿದ್ದೀರಿ. ಪ್ರಯಾಣದಿಂದಾಗಿ ಲಾಭವೂ ಉಂಟಾಗಲಿದೆ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಯೋನ್ಯತೆಯಿಂದ ಐಕ್ಯಮತ್ಯದಿಂದ ಇರಲಿದ್ದೀರಿ. ನಿಮ್ಮ ಜೀವನ ಇದನ್ನು ಸುಖಮಯವಾಗಿರಲಿದೆ. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 3, ಶುಭ ಬಣ್ಣ ಹಸಿರು ಬಣ್ಣ. ವೃಷಭ ರಾಶಿಯವರ ಈ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ವೃಷಭ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಒಂದು ಇಷ್ಟಾರ್ಥಗಳ ಸಿದ್ಧಿಗಾಗಿ ವೃಷಭ ರಾಶಿಯವರು ಈ ದಿನ ನೀವು ದುರ್ಗೆಯ ಆರಾಧನೆ ಮತ್ತು ಸುಬ್ರಹ್ಮಣ್ಯನ ಸ್ಮರಣೆ ಪೂಜಾದಿಗಳನ್ನು ತಪ್ಪದೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಮಿಥುನ ರಾಶಿ. ಉನ್ನತ ವಿದ್ಯಾಭ್ಯಾಸಕ್ಕೆ ಉತ್ತಮ ಅವಕಾಶಗಳು ದೊರೆಯಲಿದೆ. ಒತ್ತಡ ಕಡಿಮೆಯಾಗುವಂಥ ಸಾಧ್ಯತೆ ಇದೆ. ಆದಾಯಕ್ಕಿಂತ ನಷ್ಟವೇ ಹೆಚ್ಚಾಗಲಿದೆ. ಇನ್ನು ಮಿಥುನ ರಾಶಿಯವರ ಈ ದಿನದ ನಿಮ್ಮ ಉದ್ಯೋಗ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರಿಗೆ ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಉದ್ಯೋಗದಲ್ಲಿ ಎಲ್ಲರೂ ನಿಮ್ಮನ್ನು ಗೌರವಿಸಿ ಪ್ರೋತ್ಸಾಹಿಸತಕ್ಕಂಥ ದಿನ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಟ್ಟಿನ ವ್ಯಾಪಾರದಲ್ಲಿ ಯಾರೊಂದಿಗಾದರೂ ಮನಸ್ತಾಪಗಳು, ಕಲಹಕ್ಕೆ ಈ ದಿನ ಕಾರಣರಾಗಲಿದ್ದೀರಿ. ಆದಷ್ಟು ಎಚ್ಚರಿಕೆಯಿಂದ ಇರಿ. ಹಾಗೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಏರಿಳಿತಗಳಾಗಲಿದೆ. ಉತ್ತಮ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ತಂದುಕೊಳ್ಳಿ. ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಿಥುನ ರಾಶಿಯವರ ದಾಂಪತ್ಯ ಜೀವನ ಈ ದಿನ ಸುಖಮಯವಾಗಿರಲಿದೆ. ಅನ್ಯೋನ್ಯತೆಯಿಂದ ಪತಿಪತ್ನಿಯರು ಐಕ್ಯಮತ್ಯದಿಂದ ಇರತಕ್ಕಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ನಿಮಗೆ ಕೂಡಿ ಬರಲಿದೆ. ವಿದ್ಯೆಗೆ ಸಂಬಂಧಪಟ್ಟಂತೆ ದೊಡ್ಡ ಸಾಧನೆಯನ್ನು ಮಾಡತಕ್ಕಂಥ ದಿನ. ಮತ್ತು ಕೃಷಿಕರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳೆದಂಥ ಬೆಳೆಗಳಿಂದಾಗಿ ಕೃಷಿಕರಿಗೆ ಅಲ್ಪ ಸ್ವಲ್ಪ ಲಾಭವಾಗಲಿದೆ. ಕೃಷಿಕರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆ ಅವಶ್ಯಕ. ಹಣಕಾಸಿನ ವ್ಯವಹಾರದಲ್ಲಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ತಾಪತ್ರಯಗಳ ತೊಂದರೆಗಳು ಬರಬಹುದು. ತುಂಬ ಎಚ್ಚರಿಕೆ ಅವಶ್ಯಕ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಅನ್ಯೋನ್ಯತೆ ಪ್ರೀತಿ ವಿಶ್ವಾಸವನ್ನು ಹೊಂದಲಿದ್ದೀರಿ. ಐಕ್ಯಮತ್ಯದಿಂದ ಇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 4, ಶುಭ ಬಣ್ಣ ಪಚ್ಚೆ ಬಣ್ಣ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ಮನಸ್ಸಿನ
ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಈ ದಿನದ ನೀವು ವಿಶೇಷವಾಗಿ ದಿನ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ ಮತ್ತು ವೆಂಕಟರಮಣ ದೇವರ ಆರಾಧನೆ ಪೂಜೆ ಪುರಸ್ಕಾರಗಳನ್ನು ತಪ್ಪದೆ ಸ್ವಲ್ಪ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಷೇರು ವ್ಯವಹಾರಗಳಲ್ಲಿ ಅಲ್ಪ ಲಾಭ ಉಂಟಾಗಲಿದೆ. ಅಪರಿಚಿತರಿಂದ ಕಲಹ ಉಂಟಾಗತಕ್ಕಂಥ ದಿನ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಇದನ್ನು ನೀವು ಪ್ರಗತಿಯನ್ನು ಕಾಣಲಿದ್ದೀರಿ ಮತ್ತು ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯತಕ್ಕಂಥ ದಿನ. ವಿವಾಹದ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ಸಾಧ್ಯತೆ ಇದೆ ಮತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗತಕ್ಕಂಥ ದಿನ. ಇನ್ನು ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗದಲ್ಲಿ ದೇವರ ಅನುಗ್ರಹದಿಂದ ಒಳ್ಳೆಯ ಉದ್ಯೋಗದಲ್ಲಿ ಸ್ಥಾನಮಾನಗಳನ್ನು ಗಳಿಸಲಿದ್ದೀರಿ. ಅದಲ್ಲದೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ವ್ಯವಹಾರಗಳಲ್ಲಿ ಒಳ್ಳೆಯ ಲಾಭಗಳು ಉಂಟಾಗಲಿದೆ. ಹೂಡಿಕೆ ಮಾಡಿದಂಥ ಸಂಪತ್ತು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಇನ್ನು ನಿಮ್ಮ ಕರ್ಕಾಟಕ ರಾಶಿಯವರ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಬೇಕಾದಂಥ ದಿನ. ಅನಾರೋಗ್ಯಗಳು ನಿಮಗೆ ಕಾಣಿಸಿಕೊಳ್ಳಲಿದೆ. ಇನ್ನು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ಕಾಟಕ ರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ಅನ್ಯೋನ್ಯತೆ ಪ್ರೀತಿ ವಿಶ್ವಾಸದಿಂದ ಕೂಡಿರತಕ್ಕಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಒಳ್ಳೆಯ ಸ್ಥಾನಮಾನಗಳನ್ನು ಹೊಂದಲಿದ್ದೀರಿ. ಗೃಹದಲ್ಲೂ ಸುಖಮಯವಾದಂಥ ಜೀವನವನ್ನು ಕಂಡುಕೊಳ್ಳತಕ್ಕಂಥ ದಿನ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ವಿದ್ಯೆಯಲ್ಲಿ ಸ್ಥಾನಮಾನಗಳು ದೊರಕಲಿದೆ ಮತ್ತು ನೀವು ಕಲಿತಂಥ ವಿದ್ಯೆಯಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯತಕ್ಕಂಥ ದಿನ. ಕೃಷಿಗೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಅದಲ್ಲದೆ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣವು ಇದನ್ನು ಸ್ವಲ್ಪ ಮಟ್ಟಿಗೆ ನಿಮ್ಮ ಕೈ ಸೇರುವಂಥ ಒಂದು ಸಾಧ್ಯತೆ ಇದೆ ಮತ್ತು ಮನಸ್ಸಿನ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ವಿಪತ್ತುಗಳು, ತಾಪತ್ರಯಗಳು, ತೊಂದರೆಗಳು ಬರಲಿದೆ. ಮುಖ್ಯವಾಗಿ ಈ ದಿನ ಕರ್ಕಾಟಕ ರಾಶಿಯವರು ಪ್ರಯಾಣದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಇನ್ನು ಕರ್ಕಾಟಕ ರಾಶಿಯವರ ಪ್ರೇಮದ ಜೀವನಕ್ಕೆ ಸಂಬಂಧಪಟ್ಟಂತೆ ಪ್ರೇಮದ ವ್ಯಕ್ತಿಗಳು, ಪ್ರೇಮಿಗಳು ಈ ದಿನ ಅನ್ಯೋನ್ಯತೆಯನ್ನು ಹೊಂದಲಿದ್ದೀರಿ. ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ದಿನ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಮುಖ್ಯವಾಗಿ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ತಾಪತ್ರಯಗಳು, ತೊಂದರೆಗಳು, ಮನಸ್ತಾಪಗಳು, ಕಲಹಗಳು ಬರಲಿದೆ. ಎಚ್ಚರಿಕೆಯನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ಕರ್ಕಾಟಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಕರ್ಕಾಟಕ ರಾಶಿಯವರು ಈ ದಿನ ಗಣಪತಿ ದೇವರ ಆರಾಧನೆ ಮತ್ತು ಗಣಪತಿ ದೇವರಿಗೆ ವಿಶೇಷವಾಗಿ ಪೂಜೆ ಪುರಸ್ಕಾರಗಳನ್ನು ಹಾಗೆ ಪಂಚಕಜ್ಜಾಯಗಳನ್ನು ಹಾಗೆ ಸಿಹಿ ತಿಂಡಿಗಳನ್ನು ಗಣಪತಿಗೆ ಸಮರ್ಪಣೆ ಮಾಡಿಕೊಳ್ಳುವುದು ಉತ್ತಮ. ಸಿಂಹ ರಾಶಿಯವರಿಗೆ ಈ ದಿನ ಹಣದ ಅಡಚಣೆಗಳು ಉಂಟಾಗತಕ್ಕಂಥ ದಿನ. ಸಜ್ಜನರ ವಿರೋಧ ಮಾಡಲಿದ್ದೀರಿ. ಸ್ಥಗಿತ ಕಾರ್ಯಗಳಲ್ಲಿ ಈ ದಿನ ಮುನ್ನಡೆಯನ್ನು ಹೊಂದಲಿದ್ದೀರಿ. ಸ್ತ್ರೀಯರಿಗೆ ಈ ದಿನ ಶುಭ ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಹಣದ ಸಮಸ್ಯೆಯಿಂದಾಗಿ ಈ ದಿನ ನೀವು ಕೊರಗುವಂಥ ದಿನ. ಮನೆಯಲ್ಲೂ ಸ್ವಲ್ಪ ಅಶಾಂತಿ ಉಂಟಾಗಲಿದೆ. ಮನಸ್ತಾಪಗಳು, ಕಲಹಗಳು ಬರತಕ್ಕಂಥ ದಿನ. ಎಚ್ಚರಿಕೆಯಿಂದ ಇರಿ. ಇನ್ನು ಸಿಂಹರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮೇಲಧಿಕಾರಿಗಳಿಂದ ನಿಮಗೆ ಕಿರಿಕಿರಿಗಳು, ಗೊಂದಲಗಳು ಬರತಕ್ಕಂಥ ದಿನ. ಸಮಸ್ಯೆ, ತಾಪತ್ರಯಗಳು, ತೊಂದರೆಗಳು ಉದ್ಯೋಗದಲ್ಲಿ ಕಾಣಿಸಿಕೊಳ್ಳಲಿದೆ. ಎಚ್ಚರಿಕೆಯಿಂದ ಇರಿ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾರಾದರೊಂದಿಗೆ ಹಣದ ವ್ಯವಹಾರದಲ್ಲಿ ಮನಸ್ತಾಪಗಳು, ಕಲಹಗಳಾಗಲಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಸಿಂಹರಾಶಿಯವರ ಎಚ್ಚರಿಕೆಯಿಂದ ಇರಿ. ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಯಾವುದೇ ದೊಡ್ಡ ವಿಪತ್ತುಗಳಿಲ್ಲದೆ ಹಿಂದೆ ಇದ್ದಂಥ ಅನಾರೋಗ್ಯಗಳು ನಿವಾರಣೆಯಾಗಲಿದೆ. ಆರೋಗ್ಯ ಸುಧಾರಿಸಿಕೊಳ್ಳತಕ್ಕಂಥ ದಿನ. ಇನ್ನು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಹರಾಶಿಯವರ ದಾಂಪತ್ಯ ಜೀವನದಲ್ಲಿ ಸುಖಮಯವಾದಂಥ ಒಂದು ಸಮಯವನ್ನು ಕಳೆಯಲಿದ್ದೀರಿ. ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸ ಈ ದಿನ ಜಾಸ್ತಿ ಆಗತಕ್ಕಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಡೆತಡೆಗಳು ಬಂದರೂ ಅದೆಲ್ಲ ದೂರವಾಗಿ ನಿಮಗೆ ಈ ದಿನ ಶುಭ ಫಲಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಮನಸ್ಸಿನ ಕೆಲವು ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಒಳ್ಳೆಯ ಸ್ಥಾನಮಾನಗಳನ್ನು ಹೊಂದಲಿದ್ದೀರಿ. ಒಳ್ಳೆಯ ಫಲಿತಾಂಶಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ಸಿಂಹರಾಶಿಯವರ ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದಾಗಿ ಅಧಿಕ ಲಾಭವನ್ನು ಹೊಂದಲಿದ್ದೀರಿ ಮತ್ತು ಕೃಷಿಯಲ್ಲಿ ನಿಮಗೆ ಹೆಚ್ಚಿನ ಮನಸ್ಸಿಗೆ ನೆಮ್ಮದಿಯೂ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆ ಅವಶ್ಯಕ. ಯಾರಾದರೂ ನಿಮ್ಮನ್ನು ಈ ದಿನ
ಮೋಸ ಮಾಡುವಂಥ ಒಂದು ಸಾಧ್ಯತೆ ಇದೆ. ಹಣದ ವ್ಯವಹಾರದಲ್ಲಿ, ಕಾಗದ ಪತ್ರಗಳ ವಿಚಾರದಲ್ಲಿ ಎಲ್ಲ ಎಚ್ಚರಿಕೆಯನ್ನು ತಂದುಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ವಿಪತ್ತುಗಳು, ತಾಪತ್ರಯಗಳು, ತೊಂದರೆಗಳು ಬರಲಿದೆ. ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಪ್ರಯಾಣದಲ್ಲಿ ಜಾಗರೂಕತೆ ಅವಶ್ಯಕ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಅನ್ಯೋನ್ಯತೆಯನ್ನು ಹೊಂದಲಿದ್ದೀರಿ. ಪ್ರೀತಿ ವಿಶ್ವಾಸವನ್ನು ಕಾಪಾಡಿಕೊಳ್ಳಲಿದ್ದೀರಿ ಮತ್ತು ನಿಮ್ಮ ದಾಂಪತ್ಯ ಜೀವನವು ಪ್ರೇಮಿಗಳದ ಒಂದು ಜೀವನ ಸುಖಮಯವಾಗಿರಲಿದೆ. ಪತಿ ಪತ್ನಿಯರು ಇದನ್ನ ಸುಖವನ್ನು ದಾಂಪತ್ಯ ಜೀವನದಲ್ಲಿ ಕಾಣಲಿದ್ದೀರಿ. ರಾಜಕೀಯದ ವ್ಯಕ್ತಿಗಳಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಇನ್ನು ಸಿಂಹರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 9. ಶುಭ ಬಣ್ಣ ಕೆಂಪು ಬಣ್ಣ. ಶುಭ ದಿಕ್ಕು ಪೂರ್ವ ದಿಕ್ಕು. ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಒಂದು ಸಿದ್ಧಿಗಾಗಿ ಸಿಂಹರಾಶಿಯವರು ಇದನ್ನು ಸುಬ್ರಹ್ಮಣ್ಯನ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಕನ್ಯಾ ರಾಶಿಯವರಿಗೆ ಹಿರಿಯರಿಂದ ಬೋಧನೆ ಉಂಟಾಗತಕ್ಕಂಥ ದಿನ. ಉದ್ಯೋಗದಲ್ಲಿ ಅಧಿಕವಾದಂಥ ಕಿರಿಕಿರಿ ತಾಪತ್ರಯಗಳು ಬರಲಿದೆ. ನಂಬಿಕೆ ದ್ರೋಹವಾಗಲಿದೆ. ರಾಜ ವಿರೋಧ ಉಂಟಾಗಲಿದೆ. ದಾನ ಧರ್ಮದಲ್ಲಿ ಆಸಕ್ತಿ ಉಂಟಾಗತಕ್ಕಂಥ ದಿನ. ಕನ್ಯಾ ರಾಶಿಯವರ ಗೃಹದಲ್ಲಿ ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆ ಇದೆ. ಮನಸ್ಸಿನ ಕೆಲವು ಇಷ್ಟಾರ್ಥಗಳು ಇದನ್ನು ನೆರವೇರುವಂಥ ಸಾಧ್ಯತೆ ಇದೆ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂತಹ ಸಂಪತ್ತು ಉದ್ಯೋಗದಲ್ಲಿ ಒಳ್ಳೆಯ ಲಾಭವನ್ನು ತಂದುಕೊಡಲಿದೆ. ವ್ಯಾಪಾರ ವ್ಯವಹಾರಗಳಲ್ಲೂ ಲಾಭಗಳು ಹೆಚ್ಚಿನ ರೀತಿಯಲ್ಲಿ ಪ್ರಾಪ್ತಿಯಾಗತಕ್ಕಂಥ ದಿನ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅನಾರೋಗ್ಯಗಳು ನಿಮಗೆ ಇದನ್ನು ಹೆಚ್ಚಾಗಿ ಕಾಡಲಿದೆ. ಆರೋಗ್ಯದ ವಿಚಾರದಲ್ಲಿ ಕನ್ಯಾ ರಾಶಿಯವರು ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ಕನ್ಯಾ ರಾಶಿಯವರ ದಾಂಪತ್ಯ ಜೀವನ ಇದನ್ನು ಸುಖಮಯವಾಗಿರಲಿದೆ. ಅನ್ಯೋನ್ಯತೆ, ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ದಿನ. ಸಣ್ಣ ಪುಟ್ಟ ಒಂದು ಪ್ರವಾಸ ಮಾಡುವಂಥ ಯೋಗವು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗಲಿದೆ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಒಂದು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಕನ್ಯಾ ರಾಶಿಯವರ ಇಷ್ಟಾರ್ಥಗಳು ನೆರವೇರಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರತಕ್ಕಂಥ ದಿನ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಹೆಚ್ಚಿನ ಒಂದು ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡಲಿದ್ದೀರಿ. ಹೆಚ್ಚಿನ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ಕನ್ಯಾ ರಾಶಿಯವರ ಕೃಷಿಯ ಜೀವನ ಸುಖಮಯವಾಗಿರಲಿದೆ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಹೆಚ್ಚಿನ ಲಾಭವನ್ನು ಹೊಂದತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಯಾರಿಗಾದರೂ ಕೊಟ್ಟಂಥ ಸಾಲಗಳು ಮರುಕಳಿಸಿ ನಿಮ್ಮ ಕೈ ಸೇರದೇ ಇರತಕ್ಕಂಥದ್ದು ಹಣದ ಅಭಾವ ಕಾಡುವಂಥ ದಿನವಾಗಿರಲಿದೆ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮದ ಜೀವನ ಈ ದಿನ ಸುಖಮಯವಾಗಿರಲಿದೆ. ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ. ರಾಜಕೀಯದ ವ್ಯಕ್ತಿಗಳಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮನಸ್ಸಿನ ಇಷ್ಟಾರ್ಥಗಳೆಲ್ಲ ನೆರವೇರತಕ್ಕಂಥ ದಿನ. ಇನ್ನು ಕನ್ಯಾ ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 5. ಶುಭ ಬಣ್ಣ ಹಳದಿ ಬಣ್ಣ. ಇನ್ನು ಕನ್ಯಾ ರಾಶಿಯವರ ದಿನದ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಲಲಿತಾ ಸಹಸ್ರನಾಮ ಪಾರಾಯಣ, ದೇವಿಯ ಆರಾಧನೆ, ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ತುಲಾ ರಾಶಿಯವರಿಗೆ ವ್ಯವಹಾರಗಳಲ್ಲಿ ಏರುಪೇರುಗಳಾಗಲಿದೆ. ಚಂಚಲ ಮನಸ್ಸು ಉಂಟಾಗತಕ್ಕಂಥ ದಿನ. ಯಾರಿಂದಲಾದರೂ ನಿಂದನೆಗೆ ಒಳಗಾಗಲಿದ್ದೀರಿ. ಅವಾಚ್ಯ ಶಬ್ದಗಳ ಬಳಕೆ ಮಾಡಲಿದ್ದೀರಿ. ಮನಸ್ಸಿಗೆ ನಿಮಗೆ ಮುಂದಕ್ಕೆ ಬೇಸರ ಉಂಟಾಗತಕ್ಕಂಥ ದಿನ. ತುಲಾರಾಶಿಯವರ ಗ್ರಹದಲ್ಲಿ ಸುಖಮಯವಾದಂಥ ಜೀವನ ಪ್ರಾಪ್ತಿಯಾಗಲಿದೆ. ಆದರೆ ಹಿರಿಯರ ಒಂದು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಇನ್ನು ತುಲಾರಾಶಿಯವರ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗಗಳಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಉಂಟಾಗಲಿದೆ. ಹೆಚ್ಚಿನ ಲಾಭಗಳು, ಸ್ಥಾನಮಾನಗಳು ದೊರೆಯತಕ್ಕಂಥ ದಿನ. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರಗಳಲ್ಲಿ ಏರುಪೇರುಗಳಾಗಲಿದೆ. ವ್ಯವಹಾರದಲ್ಲಿ ಹೆಚ್ಚಿನ ಜಾಗರೂಕತೆ ಅವಶ್ಯಕ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಏರಿಳಿತಗಳಾಗಲಿದೆ. ಅನಾರೋಗ್ಯಗಳಿದ್ದಂಥಲ್ಲಿ ತುಂಬ ಜಾಗರೂಕತೆಯನ್ನು ಮಾಡಿಕೊಳ್ಳಿ. ವೈದ್ಯರನ್ನು ಭೇಟಿ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಇದನ್ನು ಸುಖಮಯವಾಗಿರಲಿದೆ. ಅನ್ಯೋನ್ಯತೆಯಿಂದ ಕೂಡಿರಲಿದೆ. ಪ್ರೀತಿ ವಿಶ್ವಾಸದಿಂದ ಇರತಕ್ಕಂಥ ದಿನ. ಸ್ತ್ರೀಯರು ಇದನ್ನ ಯೋಗ ಭಾಗ್ಯಗಳನ್ನು ಪಡೆದುಕೊಳ್ಳಲಿದ್ದೀರಿ. ಸ್ಥಾನಮಾನಗಳನ್ನು ಹೊಂದಲಿದ್ದೀರಿ. ಅದಲ್ಲದೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ತ್ರೀಯರು ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ. ವಿದ್ಯೆಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಒಳ್ಳೆಯ ಸ್ಥಾನಮಾನಗಳನ್ನು ಪಡೆದುಕೊಳ್ಳಲಿದ್ದೀರಿ. ತುಲಾರಾಶಿಯವರು ಈ ದಿನ ಯೋಗ ಭಾಗ್ಯಗಳಲ್ಲಿ ಹೆಚ್ಚಿನ ಸ್ಥಾನಮಾನಗಳನ್ನು ಹೊಂದತಕ್ಕಂಥ ದಿನ.
ವಿದ್ಯೆಗೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಹೆಚ್ಚಿನ ಸಮಯವನ್ನು ವಿದ್ಯೆಗಾಗಿ ತೊಡಗಿಸಿಕೊಳ್ಳಿ. ಸಮಯವನ್ನು ವ್ಯರ್ಥ ಮಾಡದೆ ದೇವರ ಆರಾಧನೆಯನ್ನು ಮಾಡಿಕೊಂಡು ಮುಂದುವರಿಯತಕ್ಕಂಥದ್ದು ಉತ್ತಮ. ಇನ್ನು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತುಗಳಿಂದಾಗಿ ಹೆಚ್ಚಿನ ಲಾಭವನ್ನು ಹೊಂದಲಿದ್ದೀರಿ. ಕೃಷಿಯಲ್ಲಿ ಹೆಚ್ಚಿನ ಲಾಭವನ್ನು ಹೊಂದಲಿದ್ದೀರಿ. ಬೆಳೆದಂಥ ಬೆಳೆಗಳಿಂದಲೂ ಲಾಭವನ್ನು ಪಡೆದುಕೊಳ್ಳತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬರಲು ಬಾಕಿ ಇರತಕ್ಕಂತಹ ಹಣವು ಇದನ್ನು ನಿಮ್ಮ ಕೈ ಸೇರುವುದರಿಂದ ಮನಸ್ಸಿಗೆ ಪ್ರಶಾಂತತೆ ದೊರೆಯಲಿದೆ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಸುಖ ಜೀವನ ನಿಮಗೆ ಪ್ರಾಪ್ತಿಯಾಗಲಿದೆ. ಪ್ರಯಾಣದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಉತ್ತಮವಾದಂಥ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ನಿಮ್ಮ ಪ್ರೇಮದ ಜೀವನ ಇದನ್ನು ಸುಖಮಯವಾಗಿರಲಿದೆ. ಇನ್ನು ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ತುಲಾರಾಶಿಯವರು ರಾಜಕೀಯದಲ್ಲಿ ಒಳ್ಳೆಯ ಸಾಧನೆಯನ್ನು ಮಾಡಲಿದ್ದೀರಿ. ಇನ್ನು ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 7, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಇನ್ನು ತುಲಾರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ವಿಷ್ಣು ಸಹಸ್ರನಾಮ ಪಾರಾಯಣ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಹಣಕಾಸಿನ ಸಮಸ್ಯೆಗಳು ಕಾಡಲಿದೆ. ಹಿರಿಯರನ್ನು ಭೇಟಿ ಮಾಡಲಿದ್ದೀರಿ. ಈ ದಿನ ಹೆಚ್ಚಿನ ಧನಹಾನಿಯಾಗತಕ್ಕಂಥ ದಿನ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗಲಿದೆ. ಅನಾರೋಗ್ಯಗಳು ಕಾಡತಕ್ಕಂಥ ದಿನ. ಗೃಹದಲ್ಲೂ ಸಣ್ಣ ಪುಟ್ಟ ಕಿರಿಕಿರಿ ಮನಸ್ತಾಪಗಳು ಬರತಕ್ಕಂಥ ದಿನ. ಅಲ್ಲದೆ ಈ ದಿನದ ವೃಶ್ಚಿಕ ರಾಶಿಯವರ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ ಗೊಂದಲಗಳು ಬರಲಿದೆ. ತುಂಬ ಎಚ್ಚರಿಕೆಯಿಂದ ಇರಿ. ಹಾಗೆ ವೃಶ್ಚಿಕ ರಾಶಿಯವರ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಲಾಭಗಳು ಉಂಟಾಗಲಿದೆ. ಬರಲು ಬಾಕಿ ಇರತಕ್ಕಂಥ ಹಣವು ಸರಿಯಾದ ಸಮಯದಲ್ಲಿ ಬರದೇ ಇರತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯಾಗಬಹುದು. ಎಚ್ಚರಿಕೆಯಿಂದ ಇದ್ದುಕೊಳ್ಳಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಅನಾರೋಗ್ಯಗಳು ಹೆಚ್ಚಾಗಿ ಕಾಣಿಸಿಕೊಳ್ಳಲಿದೆ. ಹೊಟ್ಟೆಗೆ ಸಂಬಂಧಿಸಿದಂತಹ ಚರ್ಮ ಸಂಬಂಧವಾದಂತಹ ಅನಾರೋಗ್ಯಗಳು ನಿಮಗೆ ಕಾಣಿಸಲಿದೆ. ಎಚ್ಚರಿಕೆಯಿಂದ ಇರಿ. ಇನ್ನು ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ಅನ್ಯೋನ್ಯತೆ ಪ್ರೀತಿ ವಿಶ್ವಾಸದಿಂದ ಕೂಡಿರತಕ್ಕಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರತಕ್ಕಂಥ ದಿನ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬಂದು ಒಳ್ಳೆಯ ಸಾಧನೆಯನ್ನು ಮಾಡತಕ್ಕಂಥ ದಿನ ಮತ್ತು ಒಳ್ಳೆಯ ಫಲಿತಾಂಶಗಳು ಕೂಡ ಈ ದಿನ ನಿಮಗೆ ವಿದ್ಯೆಯಲ್ಲಿ ಪ್ರಾಪ್ತಿಯಾಗಲಿದೆ. ಕೃಷಿಗೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದಾಗಿ ಕೃಷಿಯಲ್ಲಿ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳತಕ್ಕಂಥ ದಿನ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ವೃಶ್ಚಿಕ ರಾಶಿಯವರ ಹಣಕಾಸಿನ ವ್ಯವಹಾರ ಯಥಾಸ್ಥಿತಿಯಲ್ಲಿ ನೆರವೇರಲಿದೆ. ಒಳ್ಳೆಯ ರೀತಿಯಿಂದ ನಡೆಯಲಿದೆ. ಬರಲು ಬಾಕಿ ಇರತಕ್ಕಂಥ ಹಣವು ಸ್ವಲ್ಪ ಮಟ್ಟಿಗೆ ಬರತಕ್ಕಂಥ ದಿನ. ಆದರೆ ಪ್ರಯಾಣದಲ್ಲಿ ತುಂಬ ಎಚ್ಚರಿಕೆ ಅವಶ್ಯಕ. ಪ್ರಯಾಣದಲ್ಲಿ ಇದನ್ನು ವೃಶ್ಚಿಕ ರಾಶಿಯವರಿಗೆ ಪ್ರಯಾಣದಲ್ಲಿ ಅಷ್ಟು ಸುಖಕರವಾಗಿಲ್ಲದಿರತಕ್ಕಂಥ ದಿನ. ಪ್ರಯಾಣದಲ್ಲಿ ಅಪಘಾತಗಳು, ತಾಪತ್ರಯಗಳು, ತೊಂದರೆಗಳು ಬರಲಿದೆ. ಎಚ್ಚರಿಕೆಯಿಂದ ಇರಿ. ಇನ್ನು ವೃಶ್ಚಿಕ ರಾಶಿಯವರ ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಒಳ್ಳೆಯ ಸುಖ ಜೀವನವನ್ನು ಹೊಂದಲಿದ್ದೀರಿ. ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಐಕ್ಯಮತ್ಯದಿಂದ ಇರತಕ್ಕಂಥ ದಿನ. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಹಸಿರು ಬಣ್ಣ. ಇನ್ನು ವೃಶ್ಚಿಕ ರಾಶಿಯವರ ದಿನದ ಶುಭ ದಿಕ್ಕು ನೈಋತ್ಯ ದಿಕ್ಕು. ಇನ್ನು ವೃಶ್ಚಿಕ ರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ವೃಶ್ಚಿಕ ರಾಶಿಯವರು ಈ ದಿನ ಶಿವದೇವರ ಆರಾಧನೆ, ರುದ್ರಾಭಿಷೇಕ, ಬಿಲ್ವಾರ್ಚನೆಗಳನ್ನು ಮಾಡಿಸಿಕೊಳ್ಳಿ. ಇನ್ನು ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಮಾತಾಪಿತರಲ್ಲಿ ಪ್ರೀತಿ ಉಂಟಾಗತಕ್ಕಂಥ ದಿನ. ನಿಮ್ಮ ಕಾರ್ಯಗಳಲ್ಲಿ ಈ ದಿನ ಹೆಚ್ಚಿನ ಪ್ರಯತ್ನ ಪಟ್ಟಲ್ಲಿ ಒಳ್ಳೆಯ ಜಯಪ್ರಾಪ್ತಿಯಾಗಲಿದೆ. ಇಷ್ಟ ವಸ್ತುಗಳನ್ನು ಖರೀದಿಸುವಂಥ ಯೋಗವನ್ನು ಹೊಂದಲಿದ್ದೀರಿ. ಭೂ ಲಾಭ ಉಂಟಾಗಲಿದೆ. ಇನ್ನು ಧನುಸ್ಸು ರಾಶಿಯವರ ಈ ದಿನದ ನಿಮ್ಮ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಧನುಸ್ಸು ರಾಶಿಯವರಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ ಮತ್ತು ಉದ್ಯೋಗ ಸ್ಥಾನದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಒಳ್ಳೆಯ ಪ್ರಶಂಸೆ ದೊರಕಲಿದೆ. ಸ್ಥಾನಮಾನಗಳು ದೊರೆಯತಕ್ಕಂಥ ದಿನ. ಇನ್ನು ಧನುಸ್ಸು ರಾಶಿಯವರ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತುಗಳಿಂದಾಗಿ ಧನುಸ್ಸು ರಾಶಿಯವರಿಗೆ ಒಳ್ಳೆಯ ಲಾಭ ಉಂಟಾಗಲಿದೆ. ಮನಸ್ಸಿಗೆ ಒಂದು ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಇನ್ನು ಧನುಸ್ಸು ರಾಶಿಯವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು ನಿಮ್ಮನ್ನು ಕಾಣಿಸಲಿದೆ. ಧನುಸ್ಸು ರಾಶಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗಬಹುದು. ತುಂಬ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ. ಇನ್ನು ಧನುಸ್ಸು ರಾಶಿಯವರ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಉಂಟಾಗಲಿದೆ.
ಪ್ರೀತಿ ವಿಶ್ವಾಸ ಉಂಟಾಗತಕ್ಕಂಥ ದಿನ. ಯಾವುದೇ ವಿಪತ್ತುಗಳಿದ್ದರೂ ದೂರವಾಗತಕ್ಕಂಥ ದಿನ. ಇನ್ನು ಧನುಸ್ಸು ರಾಶಿಯವರ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ನಿಮಗೆ ಸಮಾಜದಲ್ಲಿ ಸ್ಥಾನಮಾನಗಳು ದೊರೆಯತಕ್ಕಂಥ ದಿನ. ಇನ್ನು ಧನುಸ್ಸು ರಾಶಿಯವರ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಸಮಯವನ್ನು ವಿದ್ಯೆಯಲ್ಲಿ ತೊಡಗಿಸಿಕೊಳ್ಳಲಿದ್ದೀರಿ. ವಿದ್ಯೆಯಲ್ಲಿ ದೊಡ್ಡ ಸಾಧನೆಯನ್ನು ಮಾಡತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಎಲ್ಲ ಒಂದು ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದಾಗಿ ನಷ್ಟ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡದೇ ಇರತಕ್ಕಂಥದ್ದು ಉತ್ತಮ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತು ಹಣವು ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಮನಸ್ಸಿಗೆ ಒಂದು ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಪ್ರಯಾಣದಲ್ಲಿ ಸುಖಕರವಾದಂಥ ಒಂದು ಪ್ರಯಾಣವನ್ನು ಮಾಡಲಿದ್ದೀರಿ. ಪ್ರಯಾಣದಲ್ಲಿ ನಿಮ್ಮ ಜೀವನ ಸುಖಕರವಾಗಿರಲಿದೆ. ಒಳ್ಳೆಯ ಇಷ್ಟಾರ್ಥಗಳು ಪ್ರಯಾಣದಲ್ಲಿ ನೆರವೇರಲಿದೆ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳ ಅನ್ಯೋನ್ಯತೆಯನ್ನು ಹೊಂದಲಿದ್ದೀರಿ ಮತ್ತು ಪ್ರೇಮದ ಜೀವನ ಸುಖಕರವಾಗಿರಲಿದೆ. ರಾಜಕೀಯದ ವ್ಯಕ್ತಿಗಳಿಗೆ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರತಕ್ಕಂಥ ದಿನ. ಮನಸ್ಸಿನ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಧನುಸ್ಸು ರಾಶಿಯವರ ಶುಭ ಸಂಖ್ಯೆ 6, ಶುಭ ಬಣ್ಣ ಕಪ್ಪು ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಮನಸ್ಸಿನ ಎಲ್ಲ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗಣಪತಿ ದೇವರ ಆರಾಧನೆಯನ್ನು ಮಾಡಿಕೊಂಡು ಅಷ್ಟೋತ್ತರವನ್ನು ಪಾರಾಯಣ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಮಕರ ರಾಶಿ. ಮಕರ ರಾಶಿಯವರಿಗೆ ಸ್ತ್ರೀಯರಿಗೆ ಉತ್ತಮ ಅವಕಾಶಗಳು ಕೂಡಿ ಬರಲಿದೆ. ಅಧಿಕಾರದ ಒಂದು ಒಳ್ಳೆಯ ಅಧಿಕಾರ ಪ್ರಾಪ್ತಿಯಾಗತಕ್ಕಂಥ ದಿನ. ಮನಃಶಾಂತಿ ಉಂಟಾಗಲಿದೆ. ಕುಟುಂಬದವರಿಂದ ಹಿತವಚನ ಉಂಟಾಗಲಿದೆ. ಮಕರ ರಾಶಿಯವರ ಈ ದಿನದ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಮಕರ ರಾಶಿಯವರ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಮತ್ತು ಮನಸ್ಸಿನ ಇಷ್ಟಾರ್ಥಗಳು ಈ ದಿನ ಮಕರ ರಾಶಿಯವರದ್ದು ನೆರವೇರತಕ್ಕಂಥ ದಿನ. ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡದೇ ಇರತಕ್ಕಂಥದ್ದು ಉತ್ತಮ. ಇನ್ನು ಮಕರ ರಾಶಿಯವರ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಇದನ್ನು ಸುಖಮಯವಾಗಿರಲಿದೆ. ಅನ್ಯೋನ್ಯತೆಯಿಂದ ಪ್ರೀತಿ ವಿಶ್ವಾಸದಿಂದ ಕೂಡಿರಲಿದೆ. ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತಿನಿಂದಾಗಿ ಹೆಚ್ಚಿನ ಮಟ್ಟಿನ ಲಾಭ ಪ್ರಾಪ್ತಿಯಾಗದೆ ಒಂದು ಸಮಾಧಾನಕರ ಉಂಟಾಗತಕ್ಕಂಥ ದಿನ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಒಳ್ಳೆಯ ಯೋಗ ಭಾಗ್ಯಗಳನ್ನು ಹೊಂದಲಿದ್ದೀರಿ. ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳಿಂದ ಹೆಚ್ಚಿನ ಲಾಭವನ್ನು ಹೊಂದತಕ್ಕಂಥ ದಿನ. ಕೃಷಿಯಲ್ಲಿ ಹೂಡಿಕೆ ಮಾಡಿದಂಥ ಸಂಪತ್ತು ನಿಮಗೆ ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ ಮತ್ತು ಮೇವುಗಳ ಒಂದು ಕೃಷಿಯಲ್ಲಿ ಸಾವಯವ ಕೃಷಿಯಲ್ಲೂ ಹೆಚ್ಚಿನ ಲಾಭಗಳು ಉಂಟಾಗಲಿದೆ. ಕೃಷಿಯ ಉತ್ಪನ್ನಗಳ ಮಾರಾಟದಲ್ಲೂ ಇದನ್ನು ಕೃಷಿಕರಿಗೆ ಹೆಚ್ಚಿನ ಲಾಭ ಉಂಟಾಗತಕ್ಕಂಥ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣವು ಮಕರ ರಾಶಿಯವರಿಗೆ ಇದನ್ನು ಬರದ ಇರತಕ್ಕಂಥ ದಿನ. ಹಣಕಾಸಿನ ಸ್ವಲ್ಪ ಮಟ್ಟಿನ ಅಭಾವ ಕಾಡಲಿದೆ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣದಲ್ಲಿ ಸುಖಕರವಾದಂಥ ಒಂದು ಪ್ರಯಾಣ ಮಾಡಲಿದ್ದೀರಿ. ಪ್ರಯಾಣ ಮನಸ್ಸಿನ ಇಷ್ಟಾರ್ಥಗಳೆಲ್ಲ ನೆರವೇರತಕ್ಕಂಥ ದಿನ. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಮಕರ ರಾಶಿಯವರ ಪ್ರೇಮಿಗಳು ಈ ದಿನ ಅನ್ಯೋನ್ಯತೆ ಪ್ರೀತಿ ವಿಶ್ವಾಸ ಐಕ್ಯಮತ್ಯವನ್ನು ಹೊಂದಲಿದ್ದೀರಿ. ಪ್ರಯಾಣ ಸುಖಕರವಾಗಿರಲಿದೆ. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಒಂದು ಶುಭ ಸಂಖ್ಯೆ 2, ಶುಭ ಬಣ್ಣ ಗುಲಾಬಿ ಬಣ್ಣ. ಇನ್ನು ಮಕರ ರಾಶಿಯವರ ಈ ದಿನದ ಶುಭ ದಿಕ್ಕು ಈಶಾನ್ಯ ದಿಕ್ಕು. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಮನಸ್ಸಿನಲ್ಲಿ ಎನಿಸಿದಂಥ ಎಲ್ಲ ಕಾರ್ಯಗಳ ಒಂದು ಸಿದ್ಧಿಗಾಗಿ ಮಕರ ರಾಶಿಯವರು ದುರ್ಗೆಯ ಆರಾಧನೆ ಹಾಗೂ ದುರ್ಗಾದೇವಿಯ ಪ್ರೀತ್ಯರ್ಥವಾಗಿ ಕುಂಕುಮಾರ್ಚನೆ ಪುಷ್ಪಾರ್ಚನೆಗಳನ್ನು ಮಾಡಿಸಿಕೊಳ್ಳತಕ್ಕಂಥದ್ದು ಉತ್ತಮ. ಕುಂಭ ರಾಶಿಯವರಿಗೆ ಈ ದಿನ ಪ್ರತಿಭೆಗೆ ತಕ್ಕ ಒಂದು ಪ್ರತಿಫಲ ಪ್ರಾಪ್ತಿಯಾಗತಕ್ಕಂಥ ದಿನ. ಮಾನಸಿಕ ನೆಮ್ಮದಿ ಉಂಟಾಗಲಿದೆ. ಅಕಾಲವಾದಂಥ ಒಂದು ಭೋಜನ ಮಾಡುವಂಥ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಲಿದೆ. ಮಿತ್ರರ ಭೇಟಿ ಉಂಟಾಗತಕ್ಕಂಥ ದಿನ. ರಿಯಲ್ ಎಸ್ಟೇಟ್ನವರಿಗೆ ಒಳ್ಳೆಯ ಲಾಭಗಳು ಉಂಟಾಗತಕ್ಕಂಥ ದಿನ. ಇನ್ನು ಈ ದಿನದ ಕುಂಭರಾಶಿಯವರ ಉದ್ಯೋಗ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗದಲ್ಲಿ ಒಳ್ಳೆಯ ಯೋಗ ಭಾಗ್ಯಗಳು ಕೂಡಿ ಬರಲಿದೆ. ಉದ್ಯೋಗದಲ್ಲಿ ಸ್ಥಾನಮಾನಗಳು ದೊರೆಯತಕ್ಕಂಥ ದಿನ. ಮನಸ್ಸಿನ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ. ಇನ್ನು ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರತಕ್ಕಂಥ ದಿನ. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗತಕ್ಕಂಥ ಸಾಧ್ಯತೆ ಇದೆ. ಅನಾರೋಗ್ಯಗಳು ಬಂದಲ್ಲಿ ವೈದ್ಯರನ್ನು ಭೇಟಿ ಮಾಡಿಕೊಳ್ಳಿ. ನಿರ್ಲಕ್ಷ್ಯ ಮಾಡದೇ ಇರುವುದು ಉತ್ತಮ.
ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ದಾಂಪತ್ಯ ಜೀವನ ಈ ದಿನ ಸುಖಮಯವಾಗಿರಲಿದೆ. ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ಐಕ್ಯಮತ್ಯದಿಂದ ಕೂಡಿರತಕ್ಕಂಥ ದಿನ. ಇನ್ನು ನಿಮ್ಮ ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗಭಾಗ್ಯಗಳು ನಿಮಗೆ ಕೂಡಿ ಬರತಕ್ಕಂಥ ದಿನ. ಸ್ತ್ರೀಯರಿಗೆ ಒಳ್ಳೆಯ ಅವಕಾಶಗಳು ಕೂಡಿ ಬರಲಿದೆ. ನೀವು ಮಾಡತಕ್ಕಂಥ ಉದ್ಯೋಗ, ವ್ಯಾಪಾರ, ವ್ಯವಹಾರಗಳಲ್ಲೂ ಸ್ಥಾನಮಾನಗಳು ದೊರೆಯತಕ್ಕಂಥ ದಿನ. ಇನ್ನು ಮಕರ ರಾಶಿಯವರ ಈ ದಿನದ ನಿಮ್ಮ ವಿದ್ಯೆಗೆ ಸಂಬಂಧಪಟ್ಟಂತೆ ವಿದ್ಯೆಯಲ್ಲಿ ಒಳ್ಳೆಯ ಯೋಗಭಾಗ್ಯಗಳು ಕೂಡಿ ಬಂದು ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡತಕ್ಕಂಥ ದಿನ. ವಿದ್ಯಾರ್ಥಿಗಳು ಒಳ್ಳೆಯ ಯೋಗಭಾಗ್ಯಗಳನ್ನು ಹೊಂದಲಿದ್ದೀರಿ. ಮನಸ್ಸಿನ ಇಷ್ಟಾರ್ಥಗಳು ವಿದ್ಯೆಯಲ್ಲಿ ನೆರವೇರಲಿದೆ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಉತ್ತಮವಾದಂಥ ಯೋಗಭಾಗ್ಯಗಳು ಕೂಡಿ ಬಂದು ಕೃಷಿಯಲ್ಲಿ ಹೆಚ್ಚಿನ ಸಾಧನೆಯನ್ನು ಮಾಡತಕ್ಕಂಥ ದಿನ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಹೆಚ್ಚಿನ ಲಾಭವನ್ನು ತಂದುಕೊಡಲಿದೆ. ಹಣಕಾಸಿನ ವ್ಯವಹಾರ ಒಳ್ಳೆಯ ರೀತಿಯಿಂದ ನೆರವೇರತಕ್ಕಂಥ ದಿನ. ಮನಸ್ಸಿನ ಇಷ್ಟಾರ್ಥಗಳು ಇದನ್ನು ನೆರವೇರಲಿದೆ. ಇನ್ನು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣ ಸುಖಕರವಾಗಿರಲಿದೆ. ಪ್ರಯಾಣದಿಂದಾಗಿ ಮನಸ್ಸಿಗೆ ನೆಮ್ಮದಿ ಉಂಟಾಗತಕ್ಕಂಥ ದಿನ. ಇನ್ನು ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗಭಾಗ್ಯಗಳು ಕೂಡಿ ಬಂದು ಕುಂಭರಾಶಿಯವರ ಪ್ರೇಮಿಗಳು ಈ ದಿನ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸದಿಂದ ಐಕ್ಯಮತ್ಯದಿಂದ ಇರತಕ್ಕಂಥ ದಿನ. ಇನ್ನು ಕುಂಭರಾಶಿಯವರ ರಾಜಕೀಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗಭಾಗ್ಯಗಳು ಕೂಡಿ ಬರಲಿದೆ. ರಾಜಕೀಯದ ವಿಚಾರದಲ್ಲಿ ಸ್ಥಾನಮಾನಗಳು ನಿಮಗೆ ದೊರಕಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರತಕ್ಕಂಥ ದಿನ. ಇನ್ನು ಕುಂಭರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು ಮತ್ತು ಮನಸ್ಸಿನ ಎಲ್ಲ ಅಭೀಷ್ಟಗಳ ಸಿದ್ಧಿಗಾಗಿ ಈ ದಿನ ಕಾಶಿ ವಿಶ್ವನಾಥನ ಆರಾಧನೆ, ಪೂಜೆ ಪುರಸ್ಕಾರಗಳು, ಜಪತರ್ಪಣಾದಿಗಳನ್ನು ಮಾಡಿಕೊಳ್ಳಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಹೊಸ ಯೋಜನೆಗಳಲ್ಲಿ ಒಳ್ಳೆಯ ಲಾಭಗಳು ಉಂಟಾಗತಕ್ಕಂಥ ದಿನ. ನಿಮ್ಮ ಪ್ರಯತ್ನದಿಂದ ಕಾರ್ಯಸಿದ್ಧಿಯಾಗಲಿದೆ. ತೀರ್ಥಯಾತ್ರೆಯ ಒಂದು ದರ್ಶನದ ಯೋಗಭಾಗ್ಯಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಕುಟುಂಬದಲ್ಲಿ ಐಕ್ಯಮತ್ಯ, ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸದಿಂದ ಇರತಕ್ಕಂಥ ದಿನ. ಶುಭ ಕಾರ್ಯಗಳು ನಡೆಯತಕ್ಕಂಥ ದಿನ. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಉದ್ಯೋಗ, ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಮಾಡತಕ್ಕಂಥ ಉದ್ಯೋಗದಲ್ಲಿ ಸ್ಥಿರವಾದಂಥ ಉದ್ಯೋಗ ನಿಮಗೆ ದೊರೆಯಲಿದೆ. ಮೇಲಧಿಕಾರಿಗಳಿಂದ ಒಳ್ಳೆಯ ಪ್ರಶಂಸೆಗಳು ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ಥಾನಮಾನಗಳು ದೊರೆಯತಕ್ಕಂಥ ದಿನ. ವ್ಯಾಪಾರ, ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಲಾಭವನ್ನು ತಂದುಕೊಡಲಿದೆ. ಮನಸ್ಸಿಗೆ ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಏರಿಳಿತಗಳಾಗಬಹುದು. ನಿರ್ಲಕ್ಷ್ಯ ಮಾಡದೆ ಆರೋಗ್ಯದ ಕಡೆಗೆ ಎಚ್ಚರಿಕೆಯಿಂದ ಇರಿ. ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾಂಪತ್ಯ ಜೀವನ ಸುಖಮಯವಾಗಿರಲಿದೆ. ಪತಿ ಪತ್ನಿಯರು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸದಿಂದ ಇರತಕ್ಕಂಥ ದಿನ. ಇನ್ನು ಸ್ತ್ರೀಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗಭಾಗ್ಯಗಳು ನಿಮ್ಮ ಪಾಲಿಗೆ ಪ್ರಾಪ್ತಿಯಾಗತಕ್ಕಂಥ ದಿನ. ಕೆಲಸ ಕಾರ್ಯಗಳಲ್ಲಿ ಜಯ ಉಂಟಾಗಲಿದೆ. ಮನಸ್ಸಿನ ಅಭೀಷ್ಟಗಳು ನೆರವೇರತಕ್ಕಂಥ ದಿನ. ಇನ್ನು ವಿದ್ಯೆಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಯೋಗಭಾಗ್ಯಗಳು ಕೂಡಿ ಬಂದು ವಿದ್ಯೆಯಲ್ಲಿ ಸಾಧನೆಯನ್ನು ಮಾಡಲಿದ್ದೀರಿ. ವಿದ್ಯೆಯಲ್ಲಿ ಒಳ್ಳೆಯ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳುವಂಥ ದಿನ. ವಿದ್ಯೆಯಲ್ಲಾಗಿ ಸಾಧನೆಯನ್ನು ಮಾಡಲಿದ್ದೀರಿ. ಕೃಷಿಗೆ ಸಂಬಂಧಪಟ್ಟಂತೆ ಹೂಡಿಕೆ ಮಾಡಿದಂಥ ಸಂಪತ್ತುಗಳು ಕೃಷಿಯಿಂದಾಗಿ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ. ಮನಸ್ಸಿಗೆ ಪ್ರಶಾಂತತೆ ದೊರೆಯತಕ್ಕಂಥ ದಿನ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಯಾರಿಗೂ ಹಣದ ವ್ಯವಹಾರದಲ್ಲಿ ಸಾಲದ ವ್ಯವಹಾರವನ್ನು ಮಾಡಬೇಡಿ. ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಪ್ರಯಾಣ ಈ ದಿನ ಸುಖಕರವಾಗಿರಲಿದೆ. ಪ್ರಯಾಣದಲ್ಲಿ ಯಾವುದೇ ವಿಪತ್ತುಗಳಿಲ್ಲದೆ ದೂರದ ಊರಿನ ಪ್ರಯಾಣ ಮಾಡುವಂಥ ಯೋಗವನ್ನು ಹೊಂದಲಿದ್ದೀರಿ. ಪ್ರಯಾಣ ಸುಖಕರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರತಕ್ಕಂಥ ದಿನ. ಪ್ರೇಮಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೇಮಿಗಳು ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ಐಕ್ಯಮತ್ಯದಿಂದ ಇರಲಿದ್ದೀರಿ. ನಿಮ್ಮ ಪ್ರೇಮದ ಜೀವನ ಸುಖವನ್ನು ತಂದುಕೊಡಲಿದೆ. ಅಭೀಷ್ಟಗಳು ನೆರವೇರಲಿದೆ. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಶುಭ ಸಂಖ್ಯೆ 4, ಶುಭ ಬಣ್ಣ ಬಿಳಿಯ ಬಣ್ಣ. ಇನ್ನು ಮೀನರಾಶಿಯವರ ಈ ದಿನದ ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ಮೀನರಾಶಿಯವರ ಈ ದಿನದ ನಿಮ್ಮ ಎಲ್ಲ ಮನಸ್ಸಿನ ಇಷ್ಟಾರ್ಥಗಳ ಸಿದ್ಧಿಗಾಗಿ ಗುರು ರಾಘವೇಂದ್ರರ ಆರಾಧನೆ, ಸಾಯಿಬಾಬರ ದರ್ಶನ ಹಾಗೂ ಪ್ರಾರ್ಥನೆ, ಪೂಜಾದಿಗಳನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಇವಿಷ್ಟು 12 ರಾಶಿಗಳ ದಿನದ ಫಲವನ್ನು ನೋಡಿದೆವು. ಭಗವಂತ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ ಹಾಗೂ ನೆಮ್ಮದಿಯನ್ನು ಸದಾಕಾಲ ಅನುಗ್ರಹಿಸಲಿ ಎಂದು ದೇವರ ಒಂದು ಚರಣಾರವಿಂದಗಳಲ್ಲಿ ಸ್ಮರಣೆಯನ್ನು ಮಾಡುತ್ತಾ 12 ರಾಶಿಗಳ ದಿನದ ಫಲವನ್ನು ನೋಡಿದೆವು. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.